ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನ ದೇವರ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಪೂಜಿಸ್ತಾ ಇರ್ತೀವಿ. ವಿಘ್ನೇಶ್ವರನ ಫೋಟೋ, ನಮ್ಮ ಕುಲದೇವರ ಫೋಟೋ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಪಾರ್ವತಿ ಪರಮೇಶ್ವರರು, ಈ ರೀತಿ ನಿಮಗಿಷ್ಟವಾದ ದೇವರುಗಳ ಫೋಟೋಗಳನ್ನು ಮತ್ತು ವಿಗ್ರಹಗಳನ್ನ ದೇವರ ಮನೆಯಲ್ಲಿ ಇಟ್ಕೊಂಡು ನೀವೆಲ್ಲ ಪೂಜೆ ಮಾಡ್ತಾ ಇರ್ತೀರ. ನಿಮ್ಮ ದೇವರ ಮನೆಯಲ್ಲಿ ದೇವತೆಗಳು ಇರ್ತಾರೆ. ಆದ್ದರಿಂದ ನಿಮ್ಮ ದೇವರ ಮನೆಯಲ್ಲಿ ದೇವತೆಗಳು ಶಾಶ್ವತವಾಗಿ ಇರಬೇಕು ಅಂದರೆ ನೀವು ದೇವರ ಮನೆಯನ್ನು ಶುಭ್ರ ಮಾಡುವಾಗ ಖಂಡಿತವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಇಲ್ಲ ಅಂದರೆ ನೀವು ಪೂಜೆ ಮಾಡಿದ್ದಕ್ಕೆ ನಿಮಗೆ ಪುಣ್ಯಕ್ಕೆ ಬದಲಾಗಿ, ನೀವು ಸ್ವಚ್ಛ ಮಾಡಿದ್ದಕ್ಕೆ ಶುಭ ಫಲಗಳಿಗೆ ಬದಲಾಗಿ ಇಲ್ಲ ಸಲ್ಲದ ಸಮಸ್ಯೆಗಳನ್ನು ಎದುರಿಸ್ತೀರ. ಅಶುಭ ಫಲಗಳು ನಿಮ್ಮದಾಗುತ್ತೆ. ದೇವರ ಫೋಟೋ ಮತ್ತು ದೇವರ ಮನೆಯನ್ನು ಸ್ವಚ್ಛ ಮಾಡುವ ವಿಷಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಏನೇನು, ಮಾಡಬಾರದ ತಪ್ಪುಗಳು ಏನೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಮೊದಲನೇದಾಗಿ ನಾವು ಯಾವ ದಿನ ದೇವರ ಫೋಟೋಗಳನ್ನ ಮತ್ತು ವಿಗ್ರಹಗಳನ್ನ, ದೇವರ ಮನೆಯನ್ನು ಸ್ವಚ್ಛ ಮಾಡಬಾರ್ದು, ಯಾವ ದಿನಗಳಂದು ನಾವು ಸ್ವಚ್ಛ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ಮಂಗಳವಾರ ಮತ್ತು ಶುಕ್ರವಾರ ದೇವರ ಚಿತ್ರಪಟಗಳನ್ನು ಶುಭ್ರ ಮಾಡಬಾರ್ದು. ಮಂಗಳವಾರ ಮತ್ತು ಶುಕ್ರವಾರ ದೇವರ ಚಿತ್ರಪಟಗಳನ್ನ, ದೇವರ ಮನೆಯನ್ನು ನೀವು ಶುಭ್ರ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ದೂರ ಆಗ್ತವೆ. ಆದ್ದರಿಂದ ಖಂಡಿತ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆಗಳಂದು ಫೋಟೋಗಳನ್ನ ಮತ್ತು ದೇವರ ಮನೆಯನ್ನು ಸ್ವಚ್ಛ ಮಾಡಬೇಡಿ. ಕೇವಲ ಗುರುವಾರ ಮತ್ತು ಶನಿವಾರ ಮಾತ್ರ ಸ್ವಚ್ಛ ಮಾಡಿಕೊಂಡು ಫೋಟೋಗಳನ್ನ ಒರೆಸಿ ಗಂಧ, ಅರಿಶಿನ, ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ. ಮತ್ತು ಎರಡನೆಯದಾಗಿ, ದೇವರ ಚಿತ್ರಪಟಗಳನ್ನು ಸ್ವಚ್ಛ ಮಾಡೋದಕ್ಕೆ ಒಂದು ಬಿಳಿ ಅಥವಾ ಹಳದಿ ವಸ್ತ್ರವನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ನೀವು ದೇವರ ಫೋಟೋಗಳನ್ನು ಶುಭ್ರ ಮಾಡುವಾಗ ಹಳೆ ಬಟ್ಟೆಯಿಂದ ಆಗಲಿ ಅಥವಾ ನೀವು ಧರಿಸಿ ತೆಗೆದ ಬಟ್ಟೆಗಳಿಂದ ಆಗಲಿ ಶುಭ್ರ ಮಾಡಬಾರ್ದು. ನೀವು ಧರಿಸಿ ತೆಗೆದ ಲುಂಗಿ ಬಟ್ಟೆಯನ್ನಾಗಲಿ ಅಥವಾ ಪಂಚೆ ಬಟ್ಟೆಯನ್ನಾಗಲಿ ಅಥವಾ ಬನಿಯನ್ ಬಟ್ಟೆ ಆಗಲಿ ಚೆನ್ನಾಗಿ ಶುಭ್ರವಾಗಿ ಒಗೆದಿದ್ದೀನಿ, ಅದರಿಂದ ನಾನು ಸ್ವಚ್ಛ ಮಾಡ್ತೀನಿ ಅಂದರೆ ಖಂಡಿತ ಮಾಡಬೇಡಿ. ನಾವು ಧರಿಸಿದ ಬಟ್ಟೆಗಳಿಂದ ದೇವ್ರ ಫೋಟೋ ಅಥವಾ ವಿಗ್ರಹಗಳನ್ನಾಗಲಿ ದೇವರ ಮನೆಯನ್ನಾಗಲಿ ಶುಭ್ರ ಮಾಡಬಾರ್ದು. ನಾವು ಅದಕ್ಕೆ ಸಪ್ರೇಟಾಗಿ ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ಇಟ್ಕೋಬೇಕು. ನಂತರ ನಾವು ದೇವರ ಚಿತ್ರಪಟಗಳನ್ನು ಹೇಗೆ ಸ್ವಚ್ಛ ಮಾಡ್ಕೋಬೇಕು ಅಂತಂದರೆ, ಮೊದಲು ನೀವು ಒಣ ಬಟ್ಟೆಯಿಂದ ಈಗಾಗಲೇ ಇಟ್ಟಿರುವಂತಹ ಗಂಧ, ಅರಿಶಿನ, ಕುಂಕುಮದ ಬೊಟ್ಟುಗಳನ್ನು ಒರೆಸಿಕೊಳ್ಳ್ರಿ. ನಂತರ ನೀವು ಒಂದು ಬಟ್ಟಲಲ್ಲಿ ನೀರನ್ನು ತೆಗೆದುಕೊಳ್ಳ್ರಿ. ಅದಕ್ಕೆ ಸ್ವಲ್ಪ ರೋಸ್ ವಾಟ್ರು, ಸ್ವಲ್ಪ ಅರಿಶಿನ, ಸ್ವಲ್ಪ ಜವಾದ್ ಪೌಡರು, ಸ್ವಲ್ಪ ಹಚ್ಚಕರ್ಪೂರವನ್ನು ಹಾಕ್ಕೊಳ್ಳಿ. ನಂತರ ನೀವು 2 ತುಳಸಿ ದಳಗಳನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ, ನೀವು ಫೋಟೋಗಳನ್ನು ಒರೆಸುವ ಬಟ್ಟೆಯನ್ನು ಆ ನೀರಿನಲ್ಲಿ ನೆನೆಸಿ ಹಿಂಡಿ ಆ ಬಟ್ಟೆಯಿಂದ ನೀವು ದೇವರ ಚಿತ್ರಪಟಗಳನ್ನು ಒರೆಸ್ಕೊಳ್ಳಿ. ಆದರೆ ಇಲ್ಲಿ ಒಂದು ನೆನಪಿಟ್ಕೋಬೇಕು ಸ್ನೇಹಿತರೆ, ವಿಘ್ನೇಶ್ವರನ ಫೋಟೋ ಅಥವಾ ವಿಗ್ರಹಗಳನ್ನು ಒರೆಸಿಕೊಳ್ಳುವ ಈ ರೀತಿ ಎಲ್ಲವನ್ನು ಹಾಕ್ಕೊಳ್ಳುವಂತಹ ಈ ಜವಾದ್ ಪೌಡರು, ಹಚ್ಚಕರ್ಪೂರ, ಇದನ್ನೆಲ್ಲ ರೋಸ್ ವಾಟ್ರು ಹಾಕೋತಿರಲ್ಲ, ಈ ನೀರಿಗೆ, ವಿಘ್ನೇಶ್ವರನಿಗೆ ಒರೆಸುವಂತಹ ನೀರಿಗೆ ತುಳಸಿ ದಳಗಳನ್ನು ಹಾಕ್ಕೋಬಾರ್ದು. ಇನ್ನೆಲ್ಲ ದೇವತೆಗಳಿಗೂ ತುಳಸಿ ದಳಗಳನ್ನು ಹಾಕ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಒರೆಸೋದ್ರಿಂದ ದೈವಶಕ್ತಿ ಹೆಚ್ಚಾಗುತ್ತೆ. ಮುಂದೆ ಈ ರೀತಿ ಇವೆಲ್ಲ ವಸ್ತುಗಳನ್ನು, ಅಂದರೆ ಪರಿಮಳಭರಿತವಾದ ಈ ಎಲ್ಲ ವಸ್ತುಗಳನ್ನು ಹಾಕ್ಕೊಂಡು ಹೊರಿಸೋದ್ರಿಂದ ನಿಮ್ಮ ದೇವರ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗುತ್ತೆ. ಸ್ನೇಹಿತರೆ, ದೇವರ ಮನೆ ಅಥವಾ ದೇವರ ಚಿತ್ರಪಟಗಳನ್ನು ಸ್ವಚ್ಛ ಮಾಡುವಾಗ ನೀವು ಸ್ನಾನ ಮಾಡದೆ ದೇವರ ಫೋಟೋಗಳನ್ನು ಮುಟ್ಕೋಬಾರ್ದು. ಹಾಗೆಯೇ ದೇವರ ಮನೆಯನ್ನು ಸ್ವಚ್ಛ ಮಾಡುವಾಗ ದೇವರ ಫೋಟೋಗಳನ್ನು ನೇರವಾಗಿ ನೆಲದ ಮೇಲೆ ಇಡಬಾರ್ದು. ಒಂದು ಪೀಠವನ್ನಿಟ್ಟು ಅದರ ಮೇಲೆ ಬಟ್ಟೆಯನ್ನು ಹಾಕಿ ಆ ಬಟ್ಟೆಯ ಮೇಲೆ ಫೋಟೋಗಳನ್ನು ಇಡಬೇಕು. ನೇರವಾಗಿ ನೆಲದ ಮೇಲೆ ಫೋಟೋಗಳನ್ನು ಖಂಡಿತ ಇಡಬಾರ್ದು. ಹೀಗೆ ಮಾಡಿದರೆ ದೈವಶಕ್ತಿ ಕಡಿಮೆ ಆಗುತ್ತೆ. ದೇವರ ಫೋಟೋಗಳನ್ನು ಒರೆಸುವಾಗಲೂ ಕೂಡ ದೇವರ ತಲೆ ಭಾಗದಿಂದ ಪ್ರಾರಂಭಿಸಿ ಪಾದಗಳವರೆಗೂ ಒರೆಸಬೇಕು. ಆದರೆ
ಪಾದಗಳಿಂದ ಪ್ರಾರಂಭಿಸಿ ತಲೆ ಭಾಗದ ಕಡೆ ಖಂಡಿತ ಒರೆಸಬಾರ್ದು. ನೀವು ದೇವರ ಫೋಟೋಗಳಿಗೆ ಗಂಧ ಮತ್ತು ಕುಂಕುಮದ ಬೊಟ್ಟುಗಳನ್ನಿಡುವಾಗ ಕೇವಲ ನಿಮ್ಮ ಬಲಗೈನ ಉಂಗುರದ ಬೆರಳಿನಿಂದ ಇಡಬೇಕು. ಹೀಗೆ ಬಲಗೈ ಉಂಗುರದ ಬೆರಳಿನಿಂದ ದೇವರ ಫೋಟೋಗಳಿಗೆ ಬೊಟ್ಟುಗಳನ್ನಿಟ್ಟರೆ ಶುಭಕರ. ಆದರೆ ತೋರು ಬೆರಳಿನಿಂದ ನೀವು ದೇವರ ಫೋಟೋಗಳಿಗೆ ಕುಂಕುಮದ ಬೊಟ್ಟುಗಳನ್ನು ಇಡಬಾರ್ದು ಸ್ನೇಹಿತರೆ, ನೆನಪಿರಲಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ದೇವರ ಫೋಟೋ ಅಥವಾ ವಿಗ್ರಹಗಳಿಗೆ ನೀವು ಬೊಟ್ಟುಗಳನ್ನು ಇಡುವಾಗ ದೇವರ ಕಣ್ಣುಗಳ ಮೇಲೆಲ್ಲ ಮುಖ ಎಲ್ಲ ಮುಚ್ಚಿ ಹೋಗುವಂತೆ ಬೊಟ್ಟುಗಳನ್ನು ಖಂಡಿತ ಇಡಬಾರ್ದು. ನೀವು ಆದಷ್ಟು ಬೊಟ್ಟುಗಳನ್ನು ದೇವರ ಹಣೆ ಮೇಲೆ ಇಡಬೇಕು. ಕಣ್ಣುಗಳು ಮುಖ ಎಲ್ಲ ಮುಚ್ಕೊಂಡು ಹೋಗುವಂತೆ ಇಡಬಾರ್ದು. ದೇವರ ಮನೆಯಲ್ಲಿ ದೇವರ ಚಿತ್ರಪಟ ಅಥವಾ ವಿಗ್ರಹಗಳ ಕೆಳಗೆ ಎಲ್ಲ ದೇವರ ಮನೆಯನ್ನು ಸ್ವಚ್ಛ ಮಾಡಿ ವಿಗ್ರಹಗಳ ಕೆಳಗೆ ಅಥವಾ ಫೋಟೋಗಳ ಕೆಳಗೆ ನ್ಯೂಸ್ ಪೇಪರ್ನ ಹಾಕ್ತಾರೆ ಕೆಲವರು. ಖಂಡಿತ ನ್ಯೂಸ್ ಪೇಪರ್ನ ಹಾಕಬಾರ್ದು. ಯಾಕೆ ಅಂದರೆ ನ್ಯೂಸ್ ಪೇಪರ್ಗಳಲ್ಲಿ ಎಷ್ಟೋ ಕೆಟ್ಟ ವಿಷಯಗಳಿರುತ್ತೆ. ಈ ರೀತಿ ನ್ಯೂಸ್ ಪೇಪರ್ಗಳನ್ನು ಹಾಕಿದರೆ ನಿಮ್ಮ ದೇವರ ಮನೆಯಲ್ಲಿ ದೈವಶಕ್ತಿ ಕಡಿಮೆ ಆಗುತ್ತೆ. ದೇವರ ಮನೆಯಲ್ಲಿ ಒಂದು ಬಿಳಿ ಅಥವಾ ಹಳದಿ ವಸ್ತ್ರವನ್ನು ಹಾಕಿಕೊಂಡ್ರೆ ಶುಭ ಫಲಗಳು ಹೆಚ್ಚಾಗುತ್ತೆ. ಏನಾದರೂ ಕಾಟನ್ ಕ್ಲಾತ್ನ ಕಟ್ ಮಾಡಿಸ್ಕೊಂಡು ಬಂದು ಬಿಳಿ ಅಥವಾ ಹಳದಿ ಬಣ್ಣದ ಕಾಟನ್ ವಸ್ತ್ರವನ್ನು ದೇವರ ಫೋಟೋ ಅಥವಾ ವಿಗ್ರಹಗಳ ಕೆಳಗೆ ಹಾಕಬೇಕು. ಮತ್ತು ಅದನ್ನೇ ನೆಕ್ಸ್ಟು ಶುಭ್ರ ಮಾಡುವಾಗ ಅದನ್ನು ಒಗೆದು ಒಣಗಿಸಿ ಮತ್ತೆ ಹಾಕ್ಕೋಬಹುದು. ಸ್ನೇಹಿತರೆ, ದೇವ್ರ ಮನೆಯನ್ನು ಕೂಡ ಅಷ್ಟೇ ಶುಭ್ರ ಮಾಡುವಾಗ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜವ್ವಾದ್ ಪೌಡರು, ಸ್ವಲ್ಪ ಉಪ್ಪು, ರೋಸ್ ವಾಟರು ಮತ್ತು 2 ತುಳಸಿ ದಳಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ದೇವರ ಮನೆಯನ್ನು ಸ್ವಚ್ಛ ಮಾಡಬೇಕು. ಅನಂತರ ಈ ರೀತಿ ಒರೆಸ್ಕೊಂಡ ನಂತರ ತುಳಸಿ ದಳಗಳಿಂದ ಮತ್ತು ದರ್ಬೆಯಿಂದ ದೇವರ ಮನೆಯಲ್ಲಿ ನೀರನ್ನು ಸ್ವಲ್ಪ ಚಿಮುಕಿಸಿದರೆ ದೇವರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ದೇವರ ಚಿತ್ರಪಟಗಳಿಗೂ ಅಷ್ಟೇ ನೀವು ಒರೆಸಿದ ನಂತರ ದರ್ಬೆಯಿಂದ ನೀರನ್ನು ಚಿಮುಕಿಸಿದ್ರೆ ಅದು ಅತ್ಯಂತ ಶುಭ್ರವಾಗಿದೆ ಅಂತ ಲೆಕ್ಕ. ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ನಂತರ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಲು ಸಪ್ರೇಟಾಗಿ ಒಂದು ಸ್ಕ್ರಬ್ಬರ್ನ ಇಟ್ಕೋಬೇಕು. ನಾವು ಅಡುಗೆ ಮಾಡಿ ಅಡುಗೆ ಪಾತ್ರೆಗಳನ್ನು, ಎಂಜಲು ಪಾತ್ರೆಗಳನ್ನೆಲ್ಲ ತೊಳೆದಿರುವ ಸ್ಕ್ರಬ್ಬರ್ನಿಂದ ದೇವರ ವಿಗ್ರಹಗಳನ್ನು ತೊಳಿಬಾರ್ದು, ಪೂಜಾ ಸಾಮಗ್ರಿಗಳನ್ನು ತೊಳಿಬಾರ್ದು. ಯಾಕೆಂದರೆ ಅದಕ್ಕೆ ಮುಸುರೆ ಅಂಟಿರುತ್ತೆ. ಆ ಸ್ಕ್ರಬ್ಬರ್ನಿಂದ ನೀವು ದೇವರ ಸಾಮಗ್ರಿಗಳನ್ನು ತೊಳೆದರೆ ದೈವಶಕ್ತಿ ಕ್ಷೀಣಿಸುತ್ತೆ. ಸ್ನೇಹಿತರೆ, ಉಗ್ರ ರೂಪದಲ್ಲಿರುವಂತಹ ದೇವರ ಫೋಟೋಗಳನ್ನು ಮನೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಇಟ್ಕೋಬಾರ್ದು. ದೇವರ ಮನೆಯಲ್ಲಿ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬಾರ್ದು. ದೇವರ ಮನೆಯಲ್ಲಿ ರಾಗಿ ಅಥವಾ ಹಿತ್ತಾಳೆ ವಸ್ತುಗಳನ್ನು ಮಾತ್ರ ಬಳಸಬೇಕು. ಇವು ಈ ರೀತಿ ರಾಗಿ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಮಾತ್ರ ದೇವರ ಮನೆಯಲ್ಲಿ ಪೂಜಾ ಸಾಮಗ್ರಿಗಳನ್ನಾಗಲಿ ವಿಗ್ರಹಗಳನ್ನಾಗಲಿ ಇಟ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಪೂಜಾ ಸಾಮಗ್ರಿಗಳನ್ನು ಮತ್ತು ದೇವರ ವಿಗ್ರಹಗಳನ್ನು ಬೆಳ್ಳಿಯ ವಿಗ್ರಹ ಅಥವಾ ಪೂಜಾ ಸಾಮಗ್ರಿಗಳನ್ನು ಬಳಸಬಹುದು. ಸ್ನೇಹಿತರೆ, ಹಾಗೆ ದೇವರನ್ನು ಬಿಡಿ ಬಿಡಿಯಾಗಿ ಪೂಜಿಸಬಾರ್ದು. ದಂಪತಿ ಸಮೇತ ಇಬ್ಬರನ್ನು ಪೂಜಿಸಬೇಕು. ಲಕ್ಷ್ಮೀನಾರಾಯಣರನ್ನು, ಪಾರ್ವತಿ ಪರಮೇಶ್ವರರನ್ನು, ಸೀತಾರಾಮರನ್ನು, ಹೀಗೆ ದಂಪತಿಗಳಿರುವವರನ್ನು ಇಬ್ಬರನ್ನು, ದಂಪತಿಗಳಿರುವ ಫೋಟೋಗಳು ಇಬ್ಬರು ಇರುವಂಥ ಫೋಟೋಗಳನ್ನು ತೆಗೆದುಕೊಳ್ಬೇಕು. ಲಕ್ಷ್ಮೀದೇವಿ ವಿಗ್ರಹ ಅಥವಾ ಫೋಟೋವನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ಲಕ್ಷ್ಮೀದೇವಿ ನಿಂತಿರುವಂತಹ ವಿಗ್ರಹ ಫೋಟೋ ತೆಗೆದುಕೊಳ್ಳುವುದು ಬೇಡ. ಕಮಲದ ಹೂವಿನಲ್ಲಿ ಲಕ್ಷ್ಮೀ ಅಮ್ಮನವರು ಕುಳಿತಿರುವಂತಹ ಫೋಟೋ ವಿಗ್ರಹವನ್ನು ಇಟ್ಕೊಳ್ಳಿ. ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ಕುಲದೇವರ ಫೋಟೋ ಇರಲೇಬೇಕು. ಹಾಗೆಯೇ ಆದಿದೇವ ವಿನಾಯಕನಿಗೆ ಮೊದಲ ಪೂಜೆಯನ್ನು ಸಲ್ಲಿಸಬೇಕಲ್ವ, ಅದಕ್ಕೆ ನಿಮ್ಮ ದೇವರ ಮನೆಯಲ್ಲಿ ವಿನಾಯಕನ ವಿಗ್ರಹ ಅಥವಾ ಫೋಟೋ ಇರಲೇಬೇಕು. ಸ್ನೇಹಿತರೆ, ದೇವರ ಫೋಟೋಗಳನ್ನು ಪೂರ್ವಾಭಿಮುಖವಾಗಿ, ಪಶ್ಚಿಮಾಭಿಮುಖವಾಗಿ ಮತ್ತು ಉತ್ತರಾಭಿಮುಖವಾಗಿ ಇಟ್ಕೋಬೇಕು. ದಕ್ಷಿಣಾಭಿಮುಖವಾಗಿ ದೇವರ ಫೋಟೋಗಳನ್ನು ಇಟ್ಕೋಬಾರ್ದು. ದೇವರ ಫೋಟೋಗಳಿಗೆ ಗಂಧ, ಅರಿಶಿನ, ಕುಂಕುಮವನ್ನು ಇಡದೆ ಪೂಜಿಸಿದರೆ ಯಾವುದೇ ಫಲಗಳು ನಿಮಗೆ ಸಿಗೋದಿಲ್ಲ. ಗಂಧ ಮತ್ತು ಕುಂಕುಮಕ್ಕೆ ಬಹಳ ಶಕ್ತಿ ಇರುತ್ತೆ. ಆದ್ದರಿಂದ ನೀವು ಗಂಧ, ಅರಿಶಿನ, ಕುಂಕುಮವನ್ನು ಇಟ್ಕೊಳ್ಳೇಬೇಕು. ಹಾಗೆಯೇ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳಬೇಕು. ದೇವರಿಗಿಟ್ಟಂತಹ ಹೂಗಳನ್ನು ತೆಗೆದು ಡಸ್ಟ್ಬಿನ್ನಲ್ಲಿ ಹಾಕಬಾರ್ದು. ಆದಷ್ಟು ನಿಮಗೆ ಸಾಧ್ಯವಾದರೆ ದೇವರ ಹೂಗಳನ್ನು ಹರಿಯುವ ನೀರಿಗೆ ಹಾಕಿ ಅಥವಾ ಬಾವಿಗೆ ಹಾಕಿ
ಇಲ್ಲ ಅಂದರೆ ಆ ಹೂಗಳನ್ನು ನಿಮ್ಮ ಮನೆಯಲ್ಲಿ ಪಾಟ್ಗಳಿದ್ರೆ ಆ ಗಿಡಗಳಿಗೆ ಹಾಕಿ, ಹಿಂದೆ ಮುಂದೆ ನಿಮ್ಮ ಮನೆ ಹಿಂದೆ ಮುಂದೆ ಏನಾದರೂ ಮರಗಳಿದ್ರೆ ಆ ಮರಗಳ ಬುಡಕ್ಕೆ ಹಾಕಿ. ಇದು ಯಾವುದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯಾರು ತುಳಿದೇ ಇರುವಂತಹ ಜಾಗದಲ್ಲಾದರೂ ಹಾಕಿ. ಆದಷ್ಟು ನಿಮ್ಮ ದೇವರ ಮನೆಯಲ್ಲಿ ಬೆಳಕಿರುವಂತೆ ನೋಡ್ಕೊಳ್ಳಿ. ಹಾಗೆಯೇ ದೇವರ ಫೋಟೋದಲ್ಲಿ ಈಗ ಇತ್ತೀಚೆಗೆ ಬರ್ತಾ ಇರೋಂತಹ ಫೋಟೋಗಳಲ್ಲಿ ಬೆಳಕು ಆನ್ ಆಗೋದು ಆಫ್ ಆಗೋದು ಆಗ್ತಾ ಇರುತ್ತಲ್ವ. ಖಂಡಿತ ದೇವರ ಮೇಲೆ ಆ ರೀತಿ ಬೆಳಕಿನ ಫೋಕಸ್ ಬೀಳೋದು ಬೇಡ. ಇಡೀ ದೇವರ ಮನೆ ಬೆಳಕಿರುವಂತೆ ನೋಡ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ದೇವರ ಮನೆಯಲ್ಲಿ ದೇವರ ಫೋಟೋಗಳನ್ನು ಹೇಗೆ ಶುಭ್ರ ಮಾಡ್ಕೋಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು, ದೇವರ ಫೋಟೋಗಳನ್ನು ಶುಭ್ರ ಮಾಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಯಾರಿಗಾದರೂ ನಿಮ್ಮ ಅಕ್ಕ ತಂಗಿ ಸ್ನೇಹಿತೆಯರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.